ಇಂಟರ್ವಲ್ ಸಿನಿಮಾದಲ್ಲಿ ಗಣೇಶನ ಹೆಸರು ಮೂಲಕನೇ 3 ಜನನು ಕ್ವಾಟ್ಲೆ ಕೊಟ್ಬಿಟ್ಟಿದ್ದೀರಾ. ಸೊ ನಿಮ್ಮ ಪಾತ್ರ ಹೇಗಿದೆ ಸರ್? ಹೇಗಿದ್ದು ತಯಾರಿ ಎಲ್ಲ ಹೇಗಿತ್ತು ನಿಮಗೆ? ನನ್ನ ಪಾತ್ರ ತಯಾರಿ ಬಂದು ಓಕೆ, ಒಂದು 10 ದಿನ ಧನುಷ್ ನಾಗ್ ಅಂತ ಅನ್ನೋರು ರಂಗಭೂಮಿ ಕಲಾವಿದರು, ಅವ್ರು ಬಂದು ಟ್ರೈನ್ ಮಾಡಿಕೊಟ್ಟಿದ್ರು. ಆಫ್ಟರ್ ದಟ್ ನನ್ನ ಪಾತ್ರ ಏನಿದೆ ಸಿನಿಮಾದಲ್ಲಿ, ನನ್ನ ಲೈಫ್ ಕೂಡ ಹಂಗೆ ಇದೆ. ಅವ್ರ ಕಾಲು ಹೇಳ್ಕೊಂಡು ಅದು ಇದು ಮಾತಾಡ್ಕೊಂಡು ಒತ್ತಲ ಹೊಡ್ಕೊಂಡಿರೋ ಥರ ತುಂಬ ದಿನಗಳ ಕಾಲ ಕಳೆದಿದ್ದೀನಿ. ಸೊ ಅದನ್ನೇ ನಾನು ಸ್ಕ್ರೀನ್ ಮೇಲೆ ರೈಟಿಂಗ್ ಮಾಡಿದಾಗ ನನ್ನ ಪಾತ್ರ ಆ್ಯಕ್ಟ್ ಮಾಡೋದು ನನಗೆ ಅದೊಂದು ಕಷ್ಟ ಅನಿಸ್ಲಿಲ್ಲ. ನಾನೇ ಬರ್ಕೊಂಡಿದ್ದರಿಂದ ನನಗೆ ಅದು ಆ ಡೈಲಾಗ್ಸ್ಗಳೇ ಆಗಲಿ, ಪಾತ್ರ ನಾನು ಏನು ಮಾಡಿದ್ದೀನಿ ಡೇ ಲೈಫಲ್ಲಿ ಮಾಡೋದನ್ನೇ ಮಾಡಿದ್ದಕ್ಕೆ ತುಂಬ ಈಸಿ ಅನಿಸ್ತು. ಇನ್ನು ಬೇರೆ ಹೇಳ್ಬೇಕಂದ್ರೆ ಪಂಚ್ ಹೇಳೋದಕ್ಕೆ ಒಬ್ಬ ಟೀಮಲ್ಲಿ ಇರ್ತಾನಲ್ಲ, ಆ ಪಾತ್ರ ನಂದು. ಸಿನಿಮಾದಲ್ಲಿ ಎವ್ರಿ ಫ್ರೇಮಲ್ಲೂ ಇದ್ದೀನಿ ಆ್ಯಂಡ್ ದೆನ್ ಕಂಪ್ಲೀಟ್ಲಿ ಎಂಟರ್ಟೈನ್ ಮಾಡ್ತಾ ಹೋಗ್ತೀನಿ. ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದಿಷ್ಟು ಎಮೋಷ್ನಲ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಇಷ್ಟಿದೆ. ಎಸ್, ಪಂಚಿಂಗ್ ಡೈಲಾಗ್ಸ್ ಎಲ್ಲ ನೀವೇ ಬರೆದಿರೋದ್ರಿಂದ ನೀವೇ ಪಂಚಿಂಗ್ ಡೈಲಾಗ್ ಹೇಳಲಿಲ್ಲ ಅಂದರೆ ಹೇಗೆ? ಸಾಲದ ಬಗ್ಗೆ ಒಂದು ಡೈಲಾಗ್ ಇದೆ, ಅದು ಹೇಳ್ಬಿಡ್ತೀನಿ. ಸಾಲ ಕೊಟ್ಟವ್ರು ಮರ್ತ್ಬಿಡ್ಬೇಕು, ಈಸ್ಕೊಂಡವರು ಮರ್ತಂಗೆ ಇದ್ಬಿಡ್ಬೇಕು, ಅವಾಗೇ ಸಾಲಕ್ಕೊಂದು ಬೆಲೆ. ಇದು ಒಂದು. ಬೇರೆ ಯಾವುದು ಬೇರೆ ತುಂಬ ಚೆನ್ನಾಗಿ ಅನ್ಸೋದು ಹೇಳ್ಬೇಕು. ಯಾಕಂದರೆ ನಮ್ಮದು ಡೈಲಾಗ್ಗಳೆಲ್ಲ ಹೇಗಿದೆ ಅಂದರೆ, ಹೇಳಬೇಕು ಅಂತಿಲ್ಲ, ನಮ್ಮ ಡೈಲಾಗ್ಗಳೆಲ್ಲ ಹೇಗಿದೆ ಅಂದರೆ ಸೀನಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಆ ಫ್ಲೋನಲ್ಲಿ ಈಗ ಸಡನ್ಲಿ ಬರೀ ಡೈಲಾಗ್ ಅಷ್ಟೇ ಪ್ಲೇಸ್ ಮಾಡಿದ್ರೆ ಗೊತ್ತಿಲ್ಲ ಜನಗಳಿಗೆ ಹೇಗೆ ಫೀಲ್ ಆಗುತ್ತೆ ಅಂತ. ಎರಡು ಎಮೋಷ್ನಲ್ದು ಒಂದು ಹೇಳ್ತೀನಿ. ಎಮೋಷ್ನಲ್ದು ನಮ್ಮ ಹೀರೋ ಹೇಳೋವಂಥ ಡೈಲಾಗ್ ಇದು ನನಗೆ ಪರ್ಸನಲಿ ತುಂಬ ಇಷ್ಟ ಇರೋವಂಥ ಡೈಲಾಗ್. ಇನ್ನು ಉಳಿದಿರೋ ಪಂಚು ಕಾಮಿಡಿ ಎಲ್ಲ ಬರೆದಿದ್ದೀವಿ, ಅದೆಲ್ಲ ಅದಕ್ಕಿಂತ ಈ ಎಮೋಷನಲ್ಲು ಒಂದಷ್ಟು ಡೈಲಾಗ್ಗಳು ಕೊಟ್ಟಿದ್ದೀನಿ. ಅದು ನನಗೆ ತುಂಬ ಇಷ್ಟ. ಅದರಲ್ಲಿ ಒಂದು ಬಂದು ಹೀರೋಯಿನ್ ಹೇಳ್ತಾರೆ, ನಾವು ಅಪ್ಪ ಅಮ್ಮ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಅಂತ. ಅವಾಗ ಹೀರೋ ಹೇಳೋ ಅಂಥ ಒಂದು ಮಾತು ನನಗೆ ತುಂಬ ಇಷ್ಟ. ಚೆನ್ನಾಗಿರೋ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳೋದು ಮಾಮೂಲಿ, ಚೆನ್ನಾಗಿ ಇಲ್ಲದೇ ಇರೋ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳೋದಿದೆಯಲ್ಲ ಅದು ಬೇರೆನೇ ಬಿಡಿ ಅಂತ. ಸೊ ಆ ಡೈಲಾಗ್ ನನಗೆ ತುಂಬ ಇಷ್ಟ. ಆ್ಯಂಡ್ ದೆನ್ ಅದೇ ಎಮೋಷನಲ್ ಮೂಮೆಂಟಲ್ಲೇ ಫ್ರೆಂಡ್ಶಿಪ್ ಮೇಲೆ ಒಂದು ಡೈಲಾಗ್ ಬರುತ್ತೆ. ಸೊ ನಾವು ಜೀವನದಲ್ಲಿ ಏನು ತಿಳ್ಕೊತೀವೋ ಇಲ್ವೋ, ನಮ್ಮ ಸ್ವಂತ ಫ್ರೆಂಡ್ಸ್ ಯಾರು, ಬಾಡಿಗೆ ಫ್ರೆಂಡ್ಸ್ ಯಾರು ಅಂತ ತಿಳ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ. ಅದೇ ಸಿಚುವೇಷನಲ್ಲಿ ದೇವ್ರ ಮೇಲೆ ಒಂದು ಡೈಲಾಗ್ ಬರುತ್ತೆ. ನಾವು ಬೆಂಗಳೂರಿಂದ ಹೊಡ್ತಾ ಇರಬೇಕಾದ್ರೆ ಎಲ್ಲ ತೊಗೊಂಡ್ರ ಅಂತ ಹೇಳಿದಾಗ, ಇಲ್ಲ ದೇವ್ರ ಫೋಟೋವನ್ನು ಬಿಟ್ಬಿಟ್ಟಿರ್ತಾರೆ, ದೇವರು ಒಂದು ಪಾತ್ರ ಮಾಡಿದೆ ಈ ಸಿನಿಮಾದಲ್ಲಿ, ದೇವ್ರ ಫೋಟೋವನ್ನು ಬಿಟ್ಬಿಟ್ವಿ ಅಂತ. ಯಾಕೆ ತೊಗೊಂಬರಕ್ಕೆ ಅವ್ನು ಹೋಗ್ತಾ ಇರ್ತಾನೆ, ಅವಾಗ ಹೀರೋ ಹೇಳೋ ಅಂಥ ಮಾತು, ದೇವ್ರು ನಮ್ಮನ್ನು ಎಷ್ಟು ಸರಿ ಬಿಟ್ಟಿದ್ದಾನೆ ಬಿಡು, ನಾವು ಒಂದು ಸರಿ ಬಿಟ್ಟರೆ ಏನಾಗಲ್ಲ ಅಂತ ಹೇಳಿ. ಆ್ಯಂಡ್ ದೆನ್ ಇನ್ನೊಂದು ತುಂಬ ಇಷ್ಟ, ಇದು ನನಗೂ ಒಂದು ಟೈಮಲ್ಲಿ ಅನಿಸ್ಬಿಟ್ಟಿತ್ತು. ಒಂದಷ್ಟು ಜನ ಮಿಡಲ್ ಕ್ಲಾಸ್ ಹುಡುಗರಿಗೆ ಖುಷಿ ಅನ್ನೋದಕ್ಕೆ ದೇವರು ಅದನ್ನು ಹತ್ರ ಕರ್ಸ್ಕೊಳ್ಳೋವಂಥ ಪವರು ಕೊಟ್ಟಿರೋಲ್ಲ, ಅಥವಾ ಅದನ್ನು ಹುಡ್ಕೊಂಡು ಹೋಗುವಂಥ ಪೇಷನ್ಸ್ ಕೊಟ್ಟಿರೋಲ್ಲ. ಇದೊಂದು. ಆ್ಯಂಡ್ ದೆನ್ ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳಿ ನಾವು ಎಂಡ್ ಮಾಡ್ತೀವಿ. ಸೊ ಡೈಲಾಗ್ ಏನಂದರೆ, ನಾವು ಸರಿ ಇಲ್ಲ ಅನ್ನೋದು ನಮಗೆ ಗೊತ್ತಿದ್ದರೆ ನಮ್ಮಷ್ಟು ಸರಿಯಾಗಿರೋರು ಯಾರೂ ಇರೋಲ್ಲ ಅಂತ. ಇದು ಸಿನಿಮಾದ ಕೊನೆ ಡೈಲಾಗ್ ಕೂಡ. ನೀವು ತುಂಬ ಜನ ಇಷ್ಟಪಟ್ಟಿರ್ತೀರ ಆಲ್ರೆಡಿ ಸಿನಿಮಾ ನೋಡಿರೋರು, ನೋಡಿಲ್ಲದೆ ಇರೋರು. ಇದು ನಾನು ಹೇಳಿದ್ದು 2% ಅಲ್ಲ, 1% ಇಲ್ಲ. ಇನ್ನು ಉಳಿದಿರೋದೆಲ್ಲ ಡೈಲಾಗ್ಸ್ಗಳೆಲ್ಲ ಸಿನಿಮಾದಲ್ಲಿದೆ. ಎಕ್ಸ್ಪೆಷಲಿ ಕೌಂಟರ್ಸ್ಗಳು, ಅದು ನಾನು ಹೇಳಲಿಲ್ಲ ಒಂದಷ್ಟು ಕೌಂಟರ್ಸ್ಗಳಿಲ್ಲಿ. ಏನಕ್ಕೆ ಅಂದರೆ ಅದು ಆ ಫ್ಲೋನಲ್ಲಿ ನೋಡಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಫ್ಲೋನಲ್ಲಿ, ಆ ಸಿಚುವೇಷನಲ್ಲಿ ದೊಡ್ಡ ಡೈಲಾಗ್ಗಳಿರುತ್ತೆ, ಅದ್ರ ಮಧ್ಯದಲ್ಲಿ ಬರುವಂಥ ಪಂಚ್ ಇರುತ್ತೆ. ಆ ಪಂಚ್ ಇಲ್ಲಿಗಿನ್ನ ಅಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಕೇಳಿಸುತ್ತೆ ಥಿಯೇಟ್ರಲ್ಲಾಗಲಿ ನೀವು ಸಿನಿಮಾ ನೋಡಿದಾಗ. ಸಿನಿಮಾ ಇವತ್ತಿಗೆ ರಿಲೀಸ್ ಆಗಿ 25 ದಿನ ಆಯಿತು, ಚೆನ್ನಾಗಿ ಓಡ್ತಾ ಇದೆ, ರೀಚ್ ಆಗ್ತಿದೆ ಜನಕ್ಕೆ. ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ನಮ್ಮ ಸಿನಿಮಾ ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಒಂದು 20,000 to 25,000 ಜನ ನೋಡಿದ್ದಾರೆ ಥಿಯೇಟ್ರಲ್ಲಿ. ಅದೊಂದು ಖುಷಿ ಇದೆ. ಎರಡನೇ ವಿಷಯ ಏನಂದರೆ, ನೋಡಿರೋದ್ರಲ್ಲಿ 95% ಆಡಿಯನ್ಸು. ನಾವು ಒಂದಷ್ಟು ಕಡೆ ವಿಸಿಟ್ ಮಾಡಿದ್ದೀವಿ ಎಲ್ಲ ಥಿಯೇಟ್ರ್ಗಳಿಗೆ, ಆಚೆ ಬರ್ತಿದ್ದಾಗ ಏನು ಹೇಳ್ತಾರೆ ಅಂತ ಹೇಳಿ ನಾವು ಕೇಳಿದ್ರೆ ಓಕೆ. ಕೆಲವರು, ನಾನು ಲೆಕ್ಚರರ್ ಆಗಿದ್ದರಿಂದ ನನಗೊಂದು ಗೊತ್ತಿದೆ, ಈ ಸ್ಟೂಡೆಂಟ್ಸ್ಗಳು ಯಾರನ್ನೇ ಕೇಳಿ ಎಕ್ಸಾಮ್ ಬರೆದು ಬಂದಮೇಲೆ ಹೆಂಗೆ ಬರ್ದು ಅಂತ ಕೇಳಿದ್ರೆ ಚೆನ್ನಾಗಿ ಬರ್ದೆ ಅಂತಾರೆ. ಮಾರ್ಕ್ಸ್ ನೋಡ್ರೆ 4-5 ಬಂದಿರುತ್ತೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ನಾನು ಒಂದಷ್ಟು ಜನ ಬೇರೆಯವ್ರು ಇವಾಗ ಹೋಗಿ ಕೇಳ್ತಾರಲ್ವಾ, ಸರ್ ಇದು ಸಿನಿಮಾ ನೋಡಿದ್ರಲ್ಲ ಹೆಂಗೆ ಅನ್ನಿಸ್ತು ಅಂತ ಹೇಳಿ, ಅಲ್ಲಿ ಒಂದಷ್ಟು ಜೆನ್ಯೂನ್ ಮಾತುಗಳು ಬಂದಿರುತ್ತೆ. ಆ ಮಾತುಗಳು 95% ತುಂಬ ಚೆನ್ನಾಗಿದೆ ಅಂತಲೇ ಬಂದಿದೆ, ಎಂಟರ್ಟೈನಿಂಗ್ ಆಗಿದೆ ಅಂತ ಬಂದಿದೆ. ಅದೇ ಖುಷಿ ಇದೆ ನನಗೆ. ಸೊ ಸ್ಯಾಟಿಸ್ಫೈಡ್ ಅಬೌಟ್ ದ ಮೂವಿ. ನಾವು 25 ಡೇಸಲ್ಲಿ ಏನಿದ್ದೀವಿ ಇದರಿಂದ ನಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಎಸ್, ನಿಮ್ಮ ಪ್ರಕಾರ ಇಂಟರ್ವಲ್ ಅಂದರೆ ಏನು? ಇಂಟರ್ವಲ್ ಅಂತ ಅಂದರೆ ಸಿನಿಮಾದಲ್ಲಿ ಬರೋದು ಮಧ್ಯದಲ್ಲಿ ಒಂದು ಮಧ್ಯಂತರ ಅಂತ ಬರುತ್ತೆ ಇಂಟರ್ವಲ್ಲು. ನಾವಿಲ್ಲಿ ಇಂಟರ್ವಲ್ ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಇಂಟರ್ವಲ್ ಟೈಟಲ್ಲು ಎಲ್ಲರೂ ಜೀವನದಲ್ಲೂ ಒಂದು ಇಂಟರ್ವಲ್ ಅನ್ನೋದು ಬಂದಿರುತ್ತೆ. ಹೀರೋಗೊಂದು ಇಂಟರ್ವಲ್ ಇಲ್ಲಿ ಸಿಗುತ್ತೆ.
ಆ ಜೀವನದ ಇಂಟರ್ವಲ್ ಏನು ಅನ್ನೋದು ನಿಮಗೂ ಗೊತ್ತಿರುತ್ತೆ. ಯಾವಾಗೋ ಒಂದು 3 ತಿಂಗಳು ನೀವು ಕೋರ್ಸ್ ಎಲ್ಲ ಮುಗಿಸಿದ್ಮೇಲೆ ಯಾವ ಕಂಪ್ನಿಲೂ ಪ್ಲೇಸ್ ಆಗದೆ ಮನೇಲಿದ್ದಾಗ ಸಾಲಗಳು ಮಾಡಿಕೊಂಡು ಅಥವಾ ಒಂದು ಗರ್ಲ್ ಫ್ರೆಂಡಿಂದ ಏನೋ ಡಿಸ್ಟರ್ಬ್ ಆಗಿ, ಒಂದಷ್ಟು ಫ್ರೆಂಡ್ಸಿಂದ ಡಿಸ್ಟರ್ಬ್ ಆಗಿ, ಇನ್ನೊಂದಷ್ಟು ಜನದ ಹತ್ರ ಸಾಲಗಳು ಮಾಡಿ, ಈ ಥರ ಏನೋ ಆಗಿದ್ದಾಗ ಮನೇಲಿ ಕೂತ್ಕೊಂಡು ಮುಂದೆ ಏನು ಮಾಡೋದಂತ ಯೋಚನೆ ಮಾಡೋದಕ್ಕೆ ದೇವರು ಒಂದು ಪಾಸ್ ಕೊಡ್ತಾನಲ್ಲ, ಆ ಪಾಸ್ ಇಂಟರ್ವಲ್ ಆ್ಯಕ್ಚುಲಿ. ಓಕೆ, ಕಡೆಯದಾಗಿ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ ನಾನು ಒಂದು ಹೇಳಬೇಕು, ಸಿನಿಮಾ ಆಡಿಯನ್ಸ್ಗೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಎಂಟರ್ಟೈನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತೀರಲ್ವಾ. ಎಂಟರ್ಟೈನ್ಮೆಂಟು ನಾವು ಇಷ್ಟು ಕಾನ್ಫಿಡೆನ್ಸಾಗಿ ತುಂಬ ದಿವಸದಿಂದ ಹೇಳ್ತಾ ಇದ್ವಿ. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಲೆವೆಲ್ಗೆ ಹೇಳಿದ್ವಿ ಅಂದರೆ ಪ್ರೆಸ್ ಮೀಟಲ್ಲೇ ಹೇಳಿದ್ವಿ, ಇನ್ಕ್ಲೂಡಿಂಗ್ ಪ್ರೆಸ್ ಅವ್ರಿಗೂ ಸೇರಿ. ನಿಮಗೆ ಸಿನಿಮಾ ನೋಡಿ ಏನು ಅನಿಸುತ್ತೋ ಅದನ್ನೇ ಬರೀರಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಬರೀರಿ, ಪರವಾಗಿಲ್ಲ ಅಂತೇಳಿ. ನಾನು ನಿಮಗೂ ಅದೇ ಹೇಳ್ತೀನಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ನಮಗೆ ಹೇಳ್ಬೋದು ನೀವು. ವೆರಿ ಈಸಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ರೀಚ್ ಆಗೋದು ವೆರಿ ಈಸಿಲಿ. ನೀವು DM ಮಾಡಿ, ಏನು ಗುರು ಅಲ್ಲಿ ಇಂಟರ್ವ್ಯೂ ನೋಡಿದ್ರೆ ಸಕ್ಕತ್ತಾಗಿದೆ, ಡೈಲಾಗ್ಸ್ಗಳು ಚೆನ್ನಾಗಿದೆ, ಸಾಂಗ್ಸ್ಗಳು ಚೆನ್ನಾಗಿದೆ ಅಂತ ಹೇಳ್ದೆ, ಇವಾಗ ನೋಡಿದ್ರೆ ಏನೂ ಇಲ್ಲ ಸಿನಿಮಾದಲ್ಲಿ ಅಂತ ಡೈರೆಕ್ಟ್ಲಿ ಹೇಳ್ಬೋದು ನೀವು. ಎವ್ರಿ ನಿಮಿಷ ಕೂಡ, ಎವ್ರಿ ಸೀನು, ಎವ್ರಿ ಮಿನಿಟಲ್ಲಿ ನಿಮಗೆ ಡೈಲಾಗ್ಸ್ ಮುಖಾಂತರ ಎಂಟರ್ಟೈನ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಕತೆ ಆಗಲಿ, ನಾವು ಕ್ರಿಯೇಟ್ ಮಾಡಿರೋವಂಥ ಕ್ಯಾರೆಕ್ಟರ್ಗಳಾಗಲಿ ತುಂಬ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ನೀವು ಯಾವುದೇ ಕಾರಣಕ್ಕೂ ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಚೆನ್ನಾಗಿ ಹೋಗ್ತಾ ಇದೆ, ಒಂದಷ್ಟು ಜನ ಥಿಯೇಟ್ರಲ್ಲಿ ತುಂಬ ಜನ ನೋಡ್ತಾ ಇದ್ದಾರೆ, ನೀವು ಬಂದು ನೋಡಿ ಅಂತ ಹೇಳ್ತೀನಿ.